ನಮಸ್ಕಾರ. ಇಂದಿನ ರೆಸಿಪಿ ಗುಜರಾತಿ ಸ್ಪೆಷಲ್ ಡೋಕ್ಲಾ. ತುಂಬ ಮೃದುವಾಗಿರುವಂತಹ ಕೇಕಿನಂತೆ ಸ್ಪಾಂಜಿ ಆಗಿರುವಂತಹ ಈ ಗುಜರಾತಿ ಡೋಕ್ಲಾವನ್ನು ನೀವು ಸಹ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಹುದುಗಿಸಿದ ಕಡಲೆ ಹಿಟ್ಟಿನ ಬ್ಯಾಟರ್ನಿಂದ ಈ ಡೋಕ್ಲಾವನ್ನು ತಯಾರಿಸ್ತಾರೆ. ಅದಕ್ಕಾಗಿ ನಾವು ಮೊದಲು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ನೋಡಿ, ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಅಳತೆ ಮಾಡಲು ಸೇಮ್ ಕಪ್ಪನ್ನು ಬಳಸಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಮೊಸರು, ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಗೂ ಮಿಶ್ರಣವನ್ನು ಹದಗೊಳಿಸಲು ಸ್ವಲ್ಪ ನೀರು ಸಹ ಬೇಕಾಗುತ್ತೆ. ಇನ್ನು ನಂತರದ ಪ್ರೊಸೀಜರ್ಗೆ ಒಗ್ಗರಣೆಗಾಗಿ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೂ ಖಾರವಾದ ಮೆಣಸನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ ನೀರನ್ನು ಸಹ ಬೆರೆಸಲಿಕ್ಕಿದೆ. ಹೇಗೆ ಮಾಡೋದು ನಂತರ ನೋಡೋಣ. ಇನ್ನು ಕಡಲೆ ಹಿಟ್ಟನ್ನು ಮೊಸರು ಹಾಗೂ ನೀರಿನೊಂದಿಗೆ ಕಲಿಸುವಾಗ ಅಡಿಗೆ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಬೇಕಾಗುತ್ತೆ. ಕಡಲೆ ಹಿಟ್ಟಿನ ಬ್ಯಾಟರ್ ತಯಾರಿಸಲು ಒಂದು ಬೌಲ್ಗೆ ಮೊಸರು, ಉಪ್ಪು, ಚಿಟಿಕೆ ಅರಿಶಿನ ಹಾಕಿ ಉಪ್ಪು ಕರಗುವಂತೆ ಕಲಕಿ ಅದಕ್ಕೆ ಕಡಲೆ ಹಿಟ್ಟನ್ನು ಬೆರೆಸಿಕೊಳ್ಳಬೇಕು. ನೋಡಿ, ಕಡಲೆ ಹಿಟ್ಟಿನಲ್ಲಿ ಮೊಸರನ್ನು ಕಲಿಸಿದಾಗ ಈ ರೀತಿ ದಪ್ಪಗಾಗಿರುತ್ತೆ. ಇದು ಸಾಕಾಗೋದಿಲ್ಲ, ಅದಕ್ಕಾಗಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನೋಡಿ, ಈ ರೀತಿಯ ಕನ್ಸಿಸ್ಟೆನ್ಸಿ ಬರಬೇಕು. ಇಷ್ಟು ದಪ್ಪಗಿದ್ದರೆ ಸರಿ. ನೀವು ಒಂದೇ ಬಾರಿಗೆ ನೀರನ್ನೆಲ್ಲ ಹಾಕಿಕೊಂಡು ಹಿಟ್ಟು ತೆಳ್ಳಗೆ ಮಾಡ್ಕೊಳ್ಬೇಡಿ. ಈಗ ಇದಕ್ಕೆ ಚಿಟಿಕೆ ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರನ್ನು ಸೇರಿಸಿಕೊಳ್ಳಿ. 2 ಕಪ್ ಕಡಲೆ ಹಿಟ್ಟಿಗೆ ನಾನು ಒಂದು ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಇದು ಪರ್ಮೆಂಟ್ ಆಗಿದೆ. ಯಾವ ರೀತಿ ಹುದುಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಒಲೆಯ ಮೇಲೆ ಕುಕ್ಕರನ್ನಿಟ್ಟು ತಳಭಾಗದಲ್ಲಿ ಸ್ಟ್ಯಾಂಡ್ ಹಾಗೂ ಸ್ಟ್ಯಾಂಡ್ ಮುಳುಗುವಷ್ಟು ನೀರನ್ನು ಹಾಕಿ ಬೇಕ್ ಮಾಡಲು ಬಳಸುವಂಥ ಪಾತ್ರೆಗೆ ಎಣ್ಣೆಯನ್ನು ಚೆನ್ನಾಗಿ ಸವರಿಕೊಳ್ಳಿ. ತಳಭಾಗಕ್ಕೆ ಹಾಗೂ ಸುತ್ತಮುತ್ತಲೂ ಎಣ್ಣೆಯನ್ನು ಸವರಿಕೊಳ್ಬೇಕು. ಇದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡ ಬ್ಯಾಟರನ್ನು ಹಾಕಿಕೊಳ್ಳೋಣ. ಇದನ್ನು ಕುಕ್ಕರಿನಲ್ಲಿಟ್ಟು ಲಿಡ್ ಮುಚ್ಚಿ 35 ನಿಮಿಷ ಬೇಯಿಸಿಕೊಳ್ಳಬೇಕು. ವಿಸಿಲ್ ಹಾಕುವಂತಿಲ್ಲ. ನೋಡಿ, ಈಗ ಇದು ರೆಡಿಯಾಗಿದೆ. ಕುಕ್ಕರಿನಿಂದ ಹೊರ ತೆಗೆದು ಇದನ್ನು ಆರಲು ಬಿಡಿ. ಸಂಪೂರ್ಣವಾಗಿ ಆರಿದ ನಂತರ ಚಾಕುವಿನಿಂದ ಸುತ್ತಮುತ್ತಲು ಸ್ವಲ್ಪ ಬಿಡಿಸಿಕೊಂಡು ಬೋರಲು ಹಾಕಿದಾಗ ಕೇಕಿನ ರೀತಿಯ ಸ್ಪಾಂಜಿ ಆದಂತಹ ಡೋಕ್ಲಾ ರೆಡಿ ಆಗುತ್ತೆ. ಆದರೆ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆಯ ಪ್ರೊಸೀಜರನ್ನು ಕೊಡಲಿಕ್ಕಿದೆ. ಇದನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿ ಒಂದು ಪ್ಲೇಟಿನಲ್ಲಿ ಜೋಡಿಸಿಕೊಳ್ಳಿ. ಈಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಖಾರವಾದಂತಹ ಮೆಣಸು, ಹಸಿಮೆಣಸು ಅಥವಾ ಒಣಮೆಣಸು, ಅದಕ್ಕೆ ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕತ್ತರಿಸಿ ಹಾಕಬೇಕು. ಒಗ್ಗರಣೆ ಸಿಡಿದ ನಂತರ ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಒಂದು 4-5 ಸ್ಪೂನ್ ಸಕ್ಕರೆಯನ್ನು ಬೆರೆಸಿ ಸಕ್ಕರೆಯ ಸಿರಪ್ ಮಾಡ್ಕೋಬೇಕು. ಅಂದರೆ ಸಕ್ಕರೆಯ ಪಾಕ ಅಲ್ಲ, ಸಕ್ಕರೆ ಕರಗಬೇಕು ಅಷ್ಟೇ. ಸಕ್ಕರೆ ಸಂಪೂರ್ಣ ಕರಗಿದ ನಂತರ ಒಲೆಯನ್ನು ಆಫ್ ಮಾಡಿ ಈ ಸಕ್ಕರೆ ಮಿಶ್ರಿತ ಖಾರವಾದ ಒಗ್ಗರಣೆಯ ಸಿರಪ್ಪನ್ನು ನಾವು ಕತ್ತರಿಸಿಕೊಂಡ ಡೋಕ್ಲಾದ ಮೇಲೆ ಸಂಪೂರ್ಣವಾಗಿ ಹಾಕಿಕೊಳ್ಳಬೇಕು. ಅದು ಸ್ಪಾಂಜಿನಂತೆ ಇರುವುದರಿಂದ ಎಲ್ಲ ನೀರನ್ನು ಅದು ಹೀರಿಕೊಳ್ಳುತ್ತೆ. ನೋಡಿ, ಈಗ ನಮ್ಮ ಡೋಕ್ಲಾ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ಈ ರೀತಿಯಲ್ಲಿ ಡೋಕ್ಲಾವನ್ನು ಮಾಡಿಕೊಂಡು ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದಿನ ಹೊಸ ರೆಸಿಪೀಸ್ಗಾಗಿ ನೀವು ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.